ಎಲ್ಲಿದೆ ಈಗ ನೋಡಿ, ಹಲವಾರು ಜನ ನಿಂತ್ಕೊಂಡಿದ್ದಾರೆ. ವಯಸ್ಸಾಗಿರೋರು ಇದ್ದಾರೆ, ಗರ್ಭಿಣಿ ಸ್ತ್ರೀಯರಿದ್ದಾರೆ, ಹಲವಾರು ಜನ ಕುತ್ಕೊಳ್ಳೋಕ್ಕೆ ಆಗದಿರೋಂಥವ್ರು ನಿಂತ್ಕೊಂಡು ಗಂಟೆಗಟ್ಟೆ ಕಾಯೋ ಪರಿಸ್ಥಿತಿ ಇದೆ. ಇದಕ್ಕೆ ಮೂಲ ಕಾರಣ ಏನಂದರೆ ಒಬ್ಬ ವೈದ್ಯಾಧಿಕಾರಿ ಇರುವಂಥದ್ದು. ಈಗ ಅಲ್ಲಿ ಕುಳಿತುಕೊಳ್ಳೋಕೆ ಆಸನದ ವ್ಯವಸ್ಥೆ ಕೂಡ ಇರಲಿಲ್ಲಲ್ಲ ಕಳೆದ ಬಾರಿ ಬಂದಾಗ. ಅದೇ ರೀತಿ ನಾವು ತಿಳಿಸಿದ್ದೆ ತಮ್ಮ ಮಾಧ್ಯಮದ ಮುಂದೆ ಈ ಒಂದು ಸಮಸ್ಯೆಗಳಿಗೆ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ. ಅದೇ ರೀತಿ ಕುಳಿತುಕೊಳ್ಳೋಕೆ ಆಸನ ವ್ಯವಸ್ಥೆಯನ್ನು ಕೂಡ ನಾನೀಗ ಇವತ್ತಿನ ದಿನ ನಾನು ಆಸ್ಪತ್ರೆಗೆ ನೀಡ್ತಾ ಇದ್ದೀನಿ. ಯಾಕಂದರೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕೊಡುಗೆ ಹಾಸ್ಪಿಟ್ಲಿಗೆ ಬರೋವಂಥ ಏನು ಆಸ್ಪತ್ರೆಗೆ ಬರೋವಂಥ ಏನು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ವಯಸ್ಸಾಗಿರ್ಬೋದು, ಭಾಳಷ್ಟು ಸಮಯ ನಿಂತ್ಕೊಳಕ್ಕಾಗಲ್ಲ. ಈಗ ನಾನೀಗ ಹೋದಾಗ ಕೂಡ ವೈದ್ಯರನ್ನ ಭೇಟಿ ಮಾಡೋಕ್ಕೆ ಅವ್ರು ಎಷ್ಟೋ ಒಂದು 20 ನಿಮಿಷ 30 ನಿಮಿಷ ಅರ್ಧ ಗಂಟೆಯಿಂದ ನಿಂತ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಆ ಥರ ಕುತ್ಕೊಳ್ಳೋದಕ್ಕೆ ಸ್ವಲ್ಪ ವ್ಯವಸ್ಥೆ ಇರಲಿ ಎಲ್ಲ ರೀತಿಯಲ್ಲೂ. ಈಗ ನಾವು ನೋಡಿರ್ಬೋದು, ಹೊರಗಡೆ ಶೌಚಾಲಯ ಕೂಡ ಒಂದು ಕ್ಲೀನ್ನೆಸ್ ಇರಲಿಲ್ಲ. ಹಂತವಾಗಿ ನಮ್ಮ ಕಡೆಯಿಂದ ಏನು ಮಾಡಬೇಕು ಮಾಡ್ತೀವಿ. ನಾನು ಹೇಳ್ತಾ ಇರೋದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಈ ಸಮಸ್ಯೆಗಳನ್ನ ಏನು ಪರಿಹಾರ ಕಂಡುಕೊಳ್ಳೋಕೆ ಏನು ಕ್ರಮ ಕೈಗೊಂಡಿದ್ದಾರೆ ಅವ್ರನ್ನ ನೀವು ದಯವಿಟ್ಟು ಒಂದ್ಸಲ ಪ್ರಶ್ನೆ ಮಾಡಬೇಕಾಗತ್ತೆ. ಶಾಸಕರಲ್ಲೂ ಕೂಡ ನಾನು ಮನವಿ ಮಾಡೋದೇನೆಂದರೆ, ಒಂದು ಬಾರಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡಿ. ಇಲ್ಲಿ ಆಶಾ ಕಾರ್ಯಕರ್ತರ ಸಮಸ್ಯೆ ಇರ್ಬೋದು, ಆ ರೋಗಿಗಳು ಬರ್ತಾ ಇದ್ದಾರೆ ಅವ್ರ ಸಮಸ್ಯೆ ಇರ್ಬೋದು. ಕೇವಲ ಒಂದು ವೈದ್ಯಾಧಿಕಾರಿ ಇವತ್ತು ಅಲ್ಲಿನ ಎಷ್ಟೋ ಜನಕ್ಕೆ 400ರಿಂದ 500 ಜನ ಬರ್ತಾರೆ. ಈ 400ರಿಂದ 500 ಜನಕ್ಕೆ ಒಬ್ಬ ವೈದ್ಯಾಧಿಕಾರಿ ಎಷ್ಟು ನಿಮಿಷ ಎಷ್ಟು ಗಂಟೆಗಳಲ್ಲಿ ಅವ್ರು ಒಂದು ಚಿಕಿತ್ಸೆಯನ್ನು ನೀಡೋಕ್ಕಾಗುತ್ತೆ ಒಬ್ಬರ ಕೈಯಲ್ಲಿ? ನಿಮಗೆ ಫ್ರಿಜ್ ಕೊಡಬೇಕಂತ ಪ್ರೇರೇಪಿಸಿದ ಘಟನೆ ಯಾವುದು ಸರ್ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ? ನೋಡಿ, ನನಗೆ ಹಲವಾರು ಬಾರಿ ಭಾಳ ನಮ್ಮ ಆತ್ಮೀಯ ಸೋದರರು ಇಲ್ಲಿ ಕರೆ ಮಾಡಿದ್ರು, ಸರ್ ಇಲ್ಲಿ ಭಾಳಷ್ಟು ಸಮಸ್ಯೆ ಇದೆ, ಒಂದ್ಸಲಿ ಭೇಟಿ ಕೊಡಿ ಅಂತೇಳಿ. ನಾನು ಭೇಟಿ ಕೊಟ್ಟಾಗೆ ಇದು ವಸ್ತುಸ್ಥಿತಿ ಅರ್ಥ ಆಗಿತ್ತು. ಕಳೆದ ಬಾರಿ ತಾವು ಇದ್ರಿ ಮಾಧ್ಯಮ ಮಿತ್ರರು, ಏನೇನು ಸಮಸ್ಯೆಗಳಿದೆ ಆಶಾ ಕಾರ್ಯಕರ್ತರು ಕೂಡ ಅವ್ರ ಸಮಸ್ಯೆಗಳನ್ನ ತೋಡ್ಕೊಂಡಿದ್ದಾರೆ. ಯಾರು ಅವ್ರ ಪರವಾಗಿ ನಿಲ್ಲೋದು ಹೇಳಿ? ಈಗ ಅವ್ರ ಕೂಗು, ಅವ್ರ ನೋವು ಯಾರು ಅದನ್ನು ಕೇಳೋದು? ಇಲ್ಲಿ ಸರ್ಕಾರನೇ ಕಣ್ಮುಚ್ಕೊಳ್ತು ಇವತ್ತು ಸಂಬಳ ಇಲ್ಲದೆ ಏನು ಉಚಿತವಾಗಿ ಅವರು ಸೇವೆಯನ್ನು ಸಲ್ಲಿಸಬೇಕಾ? ಸಂಬಳಕ್ಕೆ ಅವ್ರು ಕೊಡೋ ಸಂಬಳನೂ ಕೂಡ ಅವರು ಏನು ಚುನಾವಣೆ ಪೂರ್ವ ಮಾತು ಕೊಟ್ಟಿದ್ರು ಅದೂ ಇಲ್ಲ. ಮಾತು ಕೊಟ್ಟಿದ್ರೆ ನಮ್ಮ ಚುನಾವಣೆ ಪೂರ್ವ ಸಂಬಳ ಬರ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆ. ಜನ ಚುನಾವಣೆ ಪೂರ್ವ ಏನು 10,000 ಹೇಳಿದ್ರಮ್ಮ ನಿಮಗೆ? ನಾನು ಹೇಳೋದೇನಂದ್ರೆ, ಗಾಂಧಿ ಅವರು ಹೇಳಿದ್ರು, ಪ್ರಿಯಾಂಕಾ ಗಾಂಧಿ ಅವರು ಹೇಳಿರೋ ಮಾತು ಉಳಿಸ್ಕೊಂಡಿಲ್ಲ. ಇವತ್ತು ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತರ ಕೂಗು ಬಹಳಷ್ಟಿದೆ. ಹೌದು, ಇನ್ನೂ ಒಂದು ಸರ್, ಮತ್ತೆ ಆಶಾ ವರ್ಕರ್ಗೂ ಅಂಗನವಾಡಿ ಕಾರ್ಯಕರ್ತೆ ಆಶಾ ನೋಡಿ, ಇವತ್ತು ಏನು ಆಶಾ ಕಾರ್ಯಕರ್ತರು ಅವ್ರ ನೋವನ್ನು ಹಂಚ್ಕೊಂಡಿದ್ದಾರೆ ನಮ್ಮ ಮಾಧ್ಯಮಗಳ ಮುಂದೆ. ಈ ಆಶಾ ಕಾರ್ಯಕರ್ತರ ಕೂಗು ಇಡೀ ರಾಜ್ಯದಲ್ಲಿ ಭಾಳಷ್ಟಿದೆ. ಇದು ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದರೆ ಕಳೆದ ಬಾರಿ ಕೂಡ ನಾನು ಭೇಟಿ ಕೊಟ್ಟಾಗ ಅವ್ರ ನೋವುಗಳನ್ನ ನಮ್ಮ ಹತ್ರ ತೋಡ್ಕೊಂಡಿದ್ದೆ. ಅವ್ರಿಗೆ ಆ ಒಂದು ನೋವಿಗೆ ಸ್ಪಂದಿಸೋರು ಯಾರೂ ಇಲ್ಲ ಇಲ್ಲಿ. ನಾನು ಸಂಬಂಧಪಟ್ಟ ಜನಪ್ರತಿನಿಧಿಗಳನ್ನ ನಾನು ಮನವಿ ಮಾಡೋದೇನೆಂದರೆ, ಮಾನ್ಯ ಶಾಸಕರು ಕೂಡ ಇಲ್ಲೊಂದ್ಸಲಿ ಭೇಟಿ ಕೊಟ್ಟಾಗ ಇಲ್ಲಿನ ಪರಿಸ್ಥಿತಿ ಅರ್ಥ ಆಗುತ್ತೆ. ಈಗಾಗಲೇ ನಾನು ಒಳಗಡೆ ಹೋದಾಗ ಅಲ್ಲಿನ ವಾತಾವರಣ ನೋಡಿದಾಗ ನನಗೆ ಭಾಳ ನೋವಾಯಿತು. ಯಾಕಂದರೆ ಅವರು ಹಲವಾರು ವರ್ಷಗಳಿಂದ, ಈಗ ನಮ್ಮ ತಾಯಿಯವರು ಹೇಳ್ದಂಗೆ ಅವರು ಹಲವಾರು ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ಕುಟುಂಬಗಳನ್ನು ತೊರೆದು ಇವತ್ತು ಸಮಾಜಕ್ಕೊಂದು ಒಳ್ಳೇದಾಗಬೇಕು ಅಂತ ಆಶಾ ಕಾರ್ಯಕರ್ತರು ಏನು ಪಣ ತೊಟ್ಟು ಸಂಕಲ್ಪದಿಂದ ಮಾಡ್ತಾ ಇದ್ದಾರೆ ಇಲ್ಲಿ ಆರೋಗ್ಯ ಸೇವೆಗಳನ್ನ. ಅದನ್ನು ಗುರುತಿಸಿ ಸರ್ಕಾರ ಸಂಬಳಗಳನ್ನು ಕೂಡ ಸರಿಯಾಗಿ ಕೊಡದೆ ಅವರು ಚುನಾವಣಾ ಪೂರ್ವದಲ್ಲಿ ಹಲವಾರು ಆಶ್ವಾಸನೆಗಳು ಕೊಟ್ಟಿದ್ದರು. ಆಶಾ ಕಾರ್ಯಕರ್ತರಿಗೆ ಸೂಕ್ತವಾದ ರೀತಿಯಲ್ಲಿ ಒಂದು ಸಂಬಳವನ್ನು ಕೊಡೋದು, ಅವ್ರಿಗೇನು ಮಾತನ್ನು ಕೂಡ ಪ್ರಾಮಿಸನ್ನು ಕೂಡ ಮಾಡಿದ್ರು, ಅದು ಯಾವುದೂ ನೆರವೇರಿಸಿಲ್ಲ. ಅವರ ಕೂಗು ಇವತ್ತು ತಾಯಿಯವರು ಹೇಳಿದ್ರು, ಅವರು ಮಂಚನಹಳ್ಳಿ PSC ಒಂದು 22 ಜನ ಇದ್ದಾರೆ ಆಶಾ ಕಾರ್ಯಕರ್ತರು, ಅದಕ್ಕೂ ಜಾಸ್ತಿ ಜನ ಕೂಡ ಇರ್ಬೋದು, 23 ಜನ. ಈಗ ಅವ್ರು ಬಂದರೆ ಅವರು ಬೆಳಗ್ಗೆ ಅವರು ಓಡಾಟದ ವೆಚ್ಚಗಳು, ದಿನನಿತ್ಯದ ವೆಚ್ಚಗಳು, ಇಲ್ಲಿ ಬಂದರೆ ಊಟದ ವ್ಯವಸ್ಥೆಗಳು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಮೂಲಭೂತ ಸೌಕರ್ಯಗಳು ಇಲ್ಲ, ಅಲ್ಲಿ ಅಗತ್ಯ ಸೌಕರ್ಯಗಳು ಇಲ್ಲ, ಊಟದ ವ್ಯವಸ್ಥೆನೂ ಇಲ್ಲ. ಅವ್ರಿಗೆ ಕೆಲಸದ ಒತ್ತಡಗಳು ಇದರಿಂದ ಅವರ ಒಂದು ಭಾಳ ಮಾನಸಿಕವಾಗಿ ಕೂಡ ಹಿಂಸೆ ಅನುಭವಿಸ್ತಾ ಇದ್ದಾರೆ. ಈಗ ಈ ಒಂದು ಆಧುನಿಕ ಯುಗದಲ್ಲಿ ಏನು ಆ್ಯಪ್ಗಳೇನು ಹೇಳ್ತಾ ಇದ್ದಾರೆ, ಸ್ಮಾರ್ಟ್ ಆ್ಯಪ್ಗಳಿಂದ ಅವ್ರಿಗೆ ಒಂದು ಗೈಡೆನ್ಸ್ ಕೊಡೋರು ಯಾರು? ಈಗ ಆ್ಯಪ್ಗಳನ್ನ ರಿಲೀಸ್ ಮಾಡಿದಾಗ ಅದನ್ನು ಬಳಕೆ ಮಾಡೋದು ಹೇಗೆ ಅಂತ ತೋರಿಸೋದಕ್ಕೆ ಸ್ಮಾರ್ಟ್ಫೋನ್ಗಳಿಲ್ಲ. ಅವ್ರ ಹಳ್ಳಿಯಿಂದ ಅವ್ರು ಕೂಡ 5,000ದಲ್ಲಿ ಇವತ್ತು ಸ್ಮಾರ್ಟ್ಫೋನ್ಗಳು ತೊಗೊಂಡು ಏನು ಮಾಡ್ತಾರೆ, ಯಾವುದೇ ರೀತಿ ಸೂಕ್ತ ಒಂದು ಸೌಲಭ್ಯಗಳು ಕೂಡ ಅವ್ರು ಕೊಡದೆ ಅವ್ರ ಮೇಲೆ ಒಂದು ಹೆಚ್ಚಿನ ಒತ್ತಡವನ್ನು ಇರೋದು ಸರಿಯಿಲ್ಲ ಅಂತ ನನ್ನ ಭಾವನೆ. ಈ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಯಾರಿದ್ದಾರೆ DH ಅವರು ಈ ಕೂಡಲೇ ಗಮನ ಹರಿಸಿ, ಯಾಕಂದರೆ ಭಾಳಷ್ಟು ಇಲ್ಲಿ ವಾತಾವರಣ ಹದಗೆಟ್ಟಿದೆ. ಇಲ್ಲಿ ಸರಿಯಾದ ಸೌಕರ್ಯಗಳು ಕೂಡ ಇಲ್ಲ. ಕಳೆದ ಬಾರಿ ಕೂಡ ನಾನು ತಮ್ಮ ಮಾಧ್ಯಮಗಳ ಮುಂದೆ ಹೇಳಿದ್ದೆ, ಕೇವಲ ಒಬ್ಬ ಡಾಕ್ಟರ್ ಇದ್ದಾರೆ, ಅವ್ರಿಗೆ ಇಷ್ಟು ಜನ ಕೆಲವು
ಹಲವಾರು ರೋಗಿಗಳು ಇವತ್ತು ಆಚೆಗಳೇ ಕೂತ್ಕೊಂಡು ಕಾಯುವಂಥ ಪರಿಸ್ಥಿತಿ ಇದೆ. ಇವತ್ತು ಭಾಳಷ್ಟು ಗರ್ಭಿಣಿ ಸ್ತ್ರೀಯರುಗಳು ಅವರು ನಿಂತ್ಕೊಂಡು ಭಾಳಷ್ಟು ಗಂಟೆಗಳ ಕಾಲ ಅವರು ವೆಯ್ಟ್ ಮಾಡೋ ಪರಿಸ್ಥಿತಿ ಇವತ್ತು ನಾವು ಕಾಣಬಹುದಾಗಿದೆ. ಈ ರೀತಿ ಈಗ BP ಶುಗರ್ ಕೂಡ ಚೆಕ್ ಮಾಡ್ತಿದ್ರು ಲಾಸ್ಟ್ ಟೈಮ್ ಬಂದಾಗ ಅವರು. ಲಾಸ್ಟ್ ಟೈಮ್ ಕಳೆದ ಬಾರಿ ಬಂದಾಗ ಅವರು ಆಶಾ ಕಾರ್ಯಕರ್ತರು ಹೊರಗಡೆ BP ಚೆಕ್ ಮಾಡಬೇಕು, NCD ಅಂತ ಬರುತ್ತೆ ಎಲ್ಲ ರೀತಿ ಅವ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಂಬಳಗಳನ್ನು ಕೂಡ ತಾವು ಸರ್ಕಾರದವರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನ ಕೂಡಲೇ ಮಾನ್ಯ ಆರೋಗ್ಯ ಸಚಿವರಾದ UT ಖಾದರ್ ಸಾಹೇಬರು ಕೂಡ ಗಮನ ಹರಿಸಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಮಂಚನಹಳ್ಳಿ ತಾಲೂಕು ಕೇಂದ್ರದಲ್ಲಿ ಇವತ್ತು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಆಗಿದೆ. ಈ ಕೂಡಲೇ ಇದಕ್ಕೆ ಪರಿಹಾರವನ್ನು ನೀಡಬೇಕಂತ ನಾವು ಮಾಧ್ಯಮದ ಮೂಲಕ ಮನವಿ ಮಾಡ್ತೀರಿ. ಅದೇ ರೀತಿ ಜೈ ಫೌಂಡೇಶನ್ ಸದಾ ಆಶಾ ಆರೋಗ್ಯ ಕಾರ್ಯಕರ್ತರ ಜೊತೆ ಸದಾ ಇರ್ತೀವಿ ಅಂತ ನಾನು ಮೊನ್ನೆ ಕೂಡ ಮಾತನ್ನು ಕೊಟ್ಟಿದ್ದೆ. ಅವರ ಕಷ್ಟಗಳಿಗೆ ನಾವು ಬೆಂಬಲವಾಗಿ ನಿಲ್ತೀವಿ. ಇವತ್ತೇನು 23 ಜನ, ಯಾಕಂದರೆ ಈಗ ಹಲವಾರು ಹಳ್ಳಿಗಳ ಕಡೆಯಿಂದ ಬರ್ತಾ ಇದೆ. ಈಗ ಇಲ್ಲಿ ಬಂದಾಗ ಅವರು ಕಷ್ಟಪಟ್ಟು ಇಲ್ಲಿ ಎಲ್ಲ ಸೇವೆಗಳು ಮಾಡಿಕೊಂಡು ಅವ್ರಿಗೆ ಊಟದ ವ್ಯವಸ್ಥೆ ಕೂಡ ಇಲ್ಲ ಅಂದಾಗ ನನಗೆ ಭಾಳ ನೋವಾಯಿತು. ಅದಕ್ಕೆ ಜೈ ಫೌಂಡೇಶನ್ ಕಡೆಯಿಂದ ನೀವೇನು ಆ ಥರ ಇದು ಮಾಡ್ಕೊಂಡು ಯಾರ ಮೇಲೇನೋ ನೀವು ಒತ್ತಡ ಹಾಕೋದು ಬೇಡ. ಜೈ ಫೌಂಡೇಶನ್ ಕಡೆ ಮಾಡಿಸ್ಕೊಡ್ತೀನಿ. ಒಂದು ಸಮಸ್ಯೆ ಬಗ್ಗೆ ಅವರ ಪ್ರತಿಭಟನೆಗೆ ಎಲ್ಲ ಅವರ ಸಮಸ್ಯೆಗಳು ಎಲ್ಲ ಯಾವುದೇ ಇದ್ರೂ ಕೂಡ ನಾನು ಅವ್ರ ಜೊತೆ ನಿಲ್ಲುವಂಥ ಕೆಲಸ ಮಾಡ್ತೀನಿ. ಸರ್ಕಾರಕ್ಕೆ ಅವರ ಪರವಾಗಿ ನಿಂತು ನಾನು ಮನವಿಯನ್ನು ಮಾಡಿ ಈಗ ಮುಂದಿನ ವಾರದಲ್ಲೇ ಕೂಡ ಆರೋಗ್ಯ ಸಚಿವರನ್ನ ಭೇಟಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಚನಹಳ್ಳಿ ಏನು ಆಶಾ ಕಾರ್ಯಕರ್ತರೆ ಇವರೆಲ್ಲರ ಪರವಾಗಿ ನಾನು ಮನವಿ ಪತ್ರವನ್ನು ಕೂಡ ಆರೋಗ್ಯ ಸಚಿವರು ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಕೊಟ್ಟು ಇದನ್ನು ಸೂಕ್ತ ಸಮಯದಲ್ಲಿ ಪರಿಹಾರ ನೀಡಬೇಕಂತ ಹೇಳಿ ಅವರಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ. ಓಕೆ